ಫ್ರೆಂಡ್ಸ್, ಇದು ನೋಡಿ ಈ ಥರ ರೆಡಿಯಾಗಿದ್ದಾವೆ ಟಜಲ್ಸು. ನಾನಿಲ್ಲಿ ಇದು 16 ಹಾಕಿದ್ದೀನಿ. ಬಟ್ ಆಮೇಲೆ ಸಾಲ್ಟೇಜ್ ಬಂದರೆ ಬೇಕು ಆದರೆ ಹಾಕ್ಕೋಬೋದು. ಇದು ಇವಾಗ ಸ್ಯಾರಿಗೆ ಸ್ಟಿಚ್ ಮಾಡೋಣ. ಇದು ನಾನು ಈ ಕಲರ್, ಇದು ಲೈಟ್ ಕಾಪರ್ ಕಲರು. ಬಟ್ ಈ ಕಲರ್ ಸಿಗಲಿಲ್ಲ ಥ್ರೆಡ್ಡು. ಈ ಟ್ಯಾಟಿಂಗ್ ಥ್ರೆಡ್ಡಲ್ಲಿ, ಕಮಲ್ ಕಡೆ ಥ್ರೆಡ್ಡಲ್ಲಿ ಕೆಲವೊಂದು ಶೇಡ್ ಸಿಗೋಲ್ಲ. ಇದು ಮೆರೂನು ಅಲ್ಲ, ಆ ಕಡೆ ಆರೆಂಜು ಅಲ್ಲ, ಒಂದು ಸ್ವಲ್ಪ ಬೇರೆ ಥರ ಡಿಫ್ರೆಂಟ್ ಆಗಿದೆ ಇದು ಕಲರು. ಸೊ ಈ ಕಲರು ಸಿಗಲಿಲ್ಲ. ಸೊ ಹಾಗಾಗಿ ನಾನು ಪಲ್ಲು ಕಲರು ಮತ್ತು ಇದು ಕಾಪರ್ ಬಾರ್ಡ್ರು ಕಲರ್, ಅಂದರೆ ಕಾಪರೇ, ಲೈಟ್ ಕಾಪರ್, ಇದು ಸ್ವಲ್ಪ ಲೈಟ್ ಕಲರ್ ಇದೆ, ಈ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಸ್ಟಿಚ್ ಮಾಡಿದ್ದೀನಿ ಇಲ್ಲಿ. ನೋಡಿ, ಇದು ಫ್ರಂಟು, ಇದು ಬ್ಯಾಕ್ ಸೈಡು. ನಮಗೆ ಇದು ಇವಾಗ ಸ್ಟಿಚ್ ಮಾಡೋದು ಈ ಥರನೇ, ಅದು ಸ್ಟಿಕ್ಕಾಗಿ ಕೂರಬೇಕು. ಈ ಥರ ರೊಟೇಟ್ ಆದರೆ ಈ ಬ್ಯಾಕ್ ಸೈಡೆಲ್ಲ ಚೆನ್ನಾಗಿ ಕಾಣಲ್ಲ. ಬ್ಯಾಕ್ ಯಾವ ಥರ ಇದೆ ಇದೆಲ್ಲ ಕಂಡ್ರೆ ಒಂಥರ ಕಾಣುತ್ತೆ ಸ್ಯಾರಿ, ಏನು ಇದು ಅನಿಸುತ್ತೆ. ಬೇಟಿ ಆಮೇಲೆ ಈ ಕುಂದನ್ಸ್ ಹಾಕಿರೋದು ನಮಗೆ ಮೇಲ್ಗಡೆ ಇರಬೇಕು. ಸೊ ಹಾಗಾಗಿ ಇದು ರೊಟೇಟ್ ಆಗದೇ ಇರೋ ಥರ ನಾವು ಸ್ಟಿಚ್ ಮಾಡಬೇಕು. ನೋಡಿ, ಇಲ್ಲಿ 2 ಎಳೆ ಕಾಟನ್ ದಾರ ತೊಗೊಂಡಿದ್ದೀನಿ ಸೂಜಿಗೆ. ಇಲ್ಲಿ ನಾನು 1.5 ಇಂಚು ನೋಡಿ ಈ ಥರ ಅಳತೆ ಮಾಡಿಕೊಂಡು 1.5 ಇಂಚು ನೀವು ಟೇಪಲ್ಲಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಾನು ಹಾಗೆ ಕೈಯಲ್ಲೇ ಬೆರಳಲ್ಲಿ ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ನಾನು ಈ ಥರ ಬೀಡ್ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಕಾಪರ್ ಬೀಡೆ, ಸ್ವಲ್ಪ ಬಿಗ್ ಸೈಜು, ಅಂದರೆ ನಾನು ಇದಕ್ಕೆ ಹಾಕಿದ್ದೀನಲ್ವ, ಈ ಬೀಡ್ಗಿನ ಸ್ವಲ್ಪ ದೊಡ್ಡದಾಗಿದೆ. ನೋಡಿ, ಈಗ ಬೀಡನ್ನು ಸೇರಿಸ್ಕೊಂಡು, ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ. ನೋಡಿ, ತುಂಬ ಶಾರ್ಟ್ ವಿಡಿಯೋ ಇದು. ಇಲ್ಲಿ 2 ಪೆಟಲ್ ಜಾಯಿನ್ ಮಾಡಿದ್ದೀವಲ್ಲ, ಈ ಮಧ್ಯದಲ್ಲಿ ನೋಡಿ, ಇಲ್ಲಿ ಲೂಪನ್ನು ಬಿಟ್ಟು ಜಾಯಿನ್ ಮಾಡಿರ್ತೀವಲ್ಲ, ಆ ಮಧ್ಯದಲ್ಲಿ ನಾವು ಇಲ್ಲಿ ಸೂಜಿನ ಹಾಕ್ಕೊಳ್ಳೋಣ. ಏರಿಸ್ಕೊಂಡು ಮತ್ತೆ ಬೀಡ್ ಒಳಗಡೆ ಸೂಜಿನ ಸೇರಿಸ್ಕೊಂಡು ಮತ್ತೆ ಆ ಜಿಗ್ಜಾಗ್ ಒಳಗಡೆ ಸೂಜಿನ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಬಿಗ್ಗಿಯಾಗಿ ಇಳ್ಕೊಳ್ಳಿ. ಇಷ್ಟೇ ಹೊಲಿದ್ರೆ ಇದು ರೊಟೇಟ್ ಆಗ್ತಾ ಇರುತ್ತೆ. ನೋಡಿ, ಈ ಥರ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟಕ್ಕೆ ಸ್ಟಾಪ್ ಮಾಡಬಾರ್ದು. ನೋಡಿ, ಇದನ್ನು ಇಲ್ಲೊಂದು ಲಾಕ್ ಮಾಡಿಕೊಂಡು ಸ್ವಲ್ಪ ಪಕ್ಕಕ್ಕೆ, ಅಂದರೆ ನೋಡಿ ಈ ಆರ್ಚ್ ಬರುತ್ತಲ್ವ, ಈ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸೂಜಿನ ಹಾಕ್ಕೊಳ್ಳೋಣ. ನೋಡಿ, ಈ ಪೆಟಲ್ಸ್ ಆರ್ಚ್ ಬರುತ್ತಲ್ವ, ಸೆಂಟರ್ ಪಾಯಿಂಟ್ ಇದು. ನೋಡಿ, ಈ ಆರ್ಚ್ ಬರುತ್ತಲ್ಲ, ಇಲ್ಲಿಗೆ ಹಾಕ್ಕೊಂಡು ಮತ್ತೆ ನೀಡಲನ್ನು ಜಿಗ್ಜಾಗ್ ಒಳಗಡೆ ಸೇರಿಸ್ಕೊಂಡು ಇಲ್ಲಿ ಒಂದು ನಾಟ್ ಒಳಗಡೆಯಿಂದ ಸೂಜಿನ ಸೇರಿಸ್ಕೊಳ್ಳೋಣ. ಅಂದರೆ ನೀವು ಪರ್ಫೆಕ್ಟಾಗಿರೋ ಥ್ರೆಡ್ಡನ್ನು ತೊಗೋಬೇಕು. ಮ್ಯಾಚಿಂಗ್ ಇರೋ ಥ್ರೆಡ್ಡನ್ನು ತೊಗೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ಆ ಥ್ರೆಡ್ ಏನು ಕಾಣೋದಿಲ್ಲ. ನೋಡಿ, ಥ್ರೆಡ್ ಕಾಣ್ತಾ ಇಲ್ಲ. ಮತ್ತು ನೋಡಿ, ಇದು ರೊಟೇಟ್ ಆಗಲ್ಲ ಇದು. ಈಗ ಆಮೇಲೆ ಇಲ್ಲಿ ಬೀಡ್ ಹಾಕಬೇಡಿ. ಬೀಡ್ ಹಾಕಿದ್ರೆ ಅದು ಬೇರೆ ಥರ ಡಿಸೈನ್ ಆಗಿಬಿಡುತ್ತೆ. ಸೊ ಇಲ್ಲೊಂದು ಬಿಗ್ ಸೈಜ್ ಬೀಡ್ ಹಾಕಿದ್ದೀನಿ ಅಷ್ಟೇ, ಈ ಥರ. ಮತ್ತು ಈಗ ನಾನು ಈ ಥರ ನಾವು 2 ಕಡೆ ಸ್ಟಿಚ್ ಮಾಡಿಕೊಂಡ್ರೆ ಆ ಟಜಲ್ಸು ರೊಟೇಟ್ ಆಗಲ್ಲ. ಆವಾಗ ಅದು ನೀಟಾಗಿ ಹಾಗೆ ಸ್ಟಿಕ್ಕಾಗಿ ಕೂರುತ್ತೆ, ಸ್ಟಿಫಾಗಿ. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ಹಾಗೆ ತುಂಬ ಈಸಿ ಇದೆ. ಅಂದರೆ ಕೆಲವೊಂದು ಈ ಥರ ಸ್ಟಿಚ್ ಮಾಡ್ಕೋಬೇಕು, ಕೆಲವೊಂದು ರೊಟೇಟ್ ಆದರೆ ಚೆನ್ನಾಗಿರುತ್ತೆ, ಆ ಥರ ಮಾಡ್ಕೋಬೇಕು. ಅಂದರೆ ಕೆಲವೊಂದು ಟಜಲ್ಸು, ಯಾವ್ಯಾವ ಟಜಲ್ಸ್ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇದು 4 ಪೆಟಲ್ಸ್ ಆಗಿರೋದ್ರಿಂದ ನಾವು ಇದನ್ನು ಈಗ ಸ್ಟಿಚ್ ಮಾಡಿದ್ರೆ ಇದು ತಿರುಗ್ತಾನೇ ಇರುತ್ತೆ. ಸೊ ಹಾಗಾಗಿ ನೀವು ಹೀಗೂ ಸ್ಟಿಚ್ ಮಾಡ್ಕೋಬೋದು, ಬಟ್ ತಿರುಗ್ತಾ ಇರುತ್ತೆ. ಆವಾಗ ಇದು ಈ ಥರ ಫ್ರಂಟಿಗೆ ಬಂದುಬಿಟ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಬೇಕು ಅಂದರೆ ನೀವು ಈ ಕಡೆನೂ ಕುಂದನ್ಸ್ ಅಂಟಿಸ್ಕೋಬೋದು, ಆವಾಗ ಓಕೆ. ನೋಡಿ, ಇವಾಗ ಮತ್ತೆ ನಾನು ಲೈಟ್ ಕಲರ್ನ ಸ್ಟಿಚ್ ಮಾಡ್ತಾಯಿದ್ದೀನಿ.
ನೋಡಿ ಇದು ಯಾವ ಸೈಡ್ ಆದ್ರೂ ತೊಗೊಳ್ಳಿ, ಒಟ್ಟಿಗೆ ಮಧ್ಯಕ್ಕೆ ನಾವು 2 ಪೆಟಲ್ಸ್ ಮಧ್ಯಕ್ಕೆ ಸೂಜಿನ ಹಾಕ್ಕೊಂಡು ನೋಡಿ ಈ ಥರ ಕಾಣಿಸ್ತಿದೆ. ಈಗ ಮತ್ತೆ ಆ ಆರ್ಚಿಗೆ ನೋಡಿ ತುಂಬ ನೀಟಾಗಿ ಕಾಣುತ್ತೆ. ಬಟ್ ಈ ಥರ ನಾವು 2 ಕಡೆ ಸ್ಟಿಚ್ ಮಾಡಿದ್ರೆ ಅದು ಟಸಲ್ಸ್ ರೊಟೇಟ್ ಆಗೋಲ್ಲ, ಆವಾಗ ನೀಟಾಗಿ ಮೇಲ್ಭಾಗ ಕಾಣುತ್ತೆ ನೀಟಾಗಿ. ಇದನ್ನು ಸ್ಯಾರಿ ಪೂರ್ತಿ ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಇದು ರೆಡಿಯಾಗಿದೆ. ಎಷ್ಟು ಕ್ಯೂಟಾಗಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಥರ 2 ಕಡೆ ಸ್ಟಿಚ್ ಮಾಡಿದ್ರೆ 2 ಹತ್ರ ನಾವು ಸ್ಟಿಚಿಂಗ್ ಹಾಕಿದ್ರೆ ಅದು ರೊಟೇಟ್ ಆಗೋಲ್ಲ, ಹಾಗೆ ಫ್ರಂಟ್ ಹೇಗಿರುತ್ತೆ ಹಾಗೆ ಇರುತ್ತೆ ನೋಡಿ. ಇದು ಬ್ಯಾಕ್ ಸೈಡು ಈ ಥರ ಕಾಣುತ್ತೆ. ಆಮೇಲೆ ನೀವು ಸ್ಯಾರಿ ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಪರ್ಫೆಕ್ಟ್ ಕಲರ್ ಥ್ರೆಡ್ ತೊಗೊಂಡು ಸ್ಟಿಚ್ ಮಾಡಿದ್ರೆ ನಾವು ಸ್ಟಿಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಆ ಥರ ನೀಟಾಗಿ ಕಾಣುತ್ತೆ. ಹಾಗೆ ಇದನ್ನು ನೀವು ಡಿಫ್ರೆಂಟಾಗಿ ಬೇಕಾದ್ರೂ ನೀವು ಯಾವ ಥರ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನೋಡಿಕೊಂಡು ಒಂದು ಸರಿ ಟೆಸ್ಟ್ ಮಾಡಿ ಆನಂತರ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡಿ. ಅಂದರೆ ಟ್ಯಾಟಿಂಗಲ್ಲಿ ಒಂದೊಂದು ಟೆಸಲ್ಸು ಒಂದೊಂದು ಥರ ಶೇಪ್ ಇರುತ್ತೆ, ಆ ಶೇಪಿಗೆ ತಕ್ಕನಾಗಿ ನಾವು ಸ್ಯಾರಿಗೆ ಸ್ಟಿಚ್ ಮಾಡಬೇಕು ನೀಟಾಗಿ. ಈಗ 3 ಪೆಟಲ್ಸ್ ಆದರೆ ಆ ಕಡೆ ಈ ಕಡೆ ಪೆಟಲ್ಸ್ಗೆ ಸ್ಟಿಚ್ ಮಾಡ್ಬೋದು. ಈ ಥರ 5 ಪೆಟಲ್ಸು, ಈ ಥರ 6 ಈ ಥರ ಎಲ್ಲ ಒಂದೊಂದು ಥರ ಸ್ಟಿಚ್ ಮಾಡ್ಬೋದು. ನೀವು ಅದನ್ನು ಫಸ್ಟ್ ಒಂದು ಸರಿ ಪ್ರಾಕ್ಟೀಸ್ ಮಾಡಿ ಸ್ಯಾರಿಗೆ, ಆನಂತರ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ನೋಡಿಕೊಂಡು. ಬೀಡು ಅಷ್ಟೇ, ನೀವು ಕಂಫರ್ಟಬಲಾಗಿ ನಿಮಗೆ ಯಾವ್ದು ಬೀಡ್ ಚೂಸ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ ನೀವು. ಇದು ಸ್ಯಾರಿಗೆ ಸ್ಟಿಚ್ ಮಾಡೋದು ತೋರಿಸಿ ಅಂತ ಕೆಲವರು ಕಾಮೆಂಟ್ ಮಾಡಿದರು, ಸೊ ಹಾಗಾಗಿ ಇದನ್ನು ತೋರಿಸಿದ್ದೀನಿ ಸ್ಟಿಚ್ ಮಾಡೋದು ಹೇಗೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.